ಅವರು ಸಮಾಜವಾದಿ ಅಲ್ಲ, ಮಜಾವಾದಿ ಸಿದ್ದರಾಮಯ್ಯ, ಭ್ರಷ್ಟ ಸಿದ್ದರಾಮಯ್ಯ. ಬಿಜೆಪಿ ಸರ್ಕಾರ ಇದ್ದಾಗ 40% ಹಾಗೆ ಹೀಗೆ ಅಂತ ಅಪಹಾಸ್ಯ ಮಾಡಿದ್ರು. 80ರಿಂದ 90% ಇವ್ರು ತಗೊಂಡು ಸರ್ಕಾರದ ಭ್ರಷ್ಟ ಸರ್ಕಾರವನ್ನು ಮೊದಲು ಇಳಿಸಬೇಕಷ್ಟೇ. ವೀಕ್ಷಕರೇ, ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಮೈಸೂರು ಚಲೋ 3ನೇ ದಿನಕ್ಕೆ ಕಾಲಿಟ್ಟಿದೆ. ಸಾಕಷ್ಟು ಈ ಒಂದು ಬಿಸಿಲಿನ ನಡುವೆ ಕೂಡ ಬಿರುಸಿನಿಂದ ಹೆಚ್ಚಾಗ್ತಾ ಇರುವಂತದ್ದು. ಮೈಸೂರು ನಡೆಗೆ ಈ ಒಂದು ಪಾದಯಾತ್ರೆ ಸಾಗಿ ಹೋಗ್ತಾ ಇರುವಂತದ್ದು. ನಮ್ ಜೊತೆ ಈಗ ಮಾತಾಡೋಕ್ಕಾಗಿ ಬಿಜೆಪಿ ಬೇಲೂರು ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ. ನೀವು ಯಾವ ರೀತಿಯಾದಂತಹ ಈ ಒಂದು ಪಾದಯಾತ್ರೆ ಯಾವ ರೀತಿಯಾಗಿ ಭಾಗವಹಿಸಿದ್ದಾರೆ, ಏನ್ ಹೇಳೋದು ಸರ್? ನಮಸ್ತೆ. ಮೊದಲಾಗಿ ಪಾದಯಾತ್ರೆ ಮೈಸೂರು ನಡೆಗೆ ಏನ್ ಹೇಳಕ್ ಹೋಗ್ತೀರಾ? ಈ ಒಂದು ಮೂಢ ಹಗರಣ ಹಾಗೆ ನಿಮ್ಮ ಪಾದಯಾತ್ರೆ. ಸಮಾಜವಾದಿ ಸಿದ್ದರಾಮಯ್ಯ ಅಂತ ಮುಖವಾಡ ಹಾಕೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮುಖವಾಡ ಕಳ್ಚಿ ಅವರು ಸಮಾಜವಾದಿ ಅಲ್ಲ, ಮಜಾವಾದಿ ಸಿದ್ದರಾಮಯ್ಯ, ಭ್ರಷ್ಟ ಸಿದ್ದರಾಮಯ್ಯ ಅಂತ ಹೇಳಿ ಸಾರುವಂತ ಒಂದು ಪಾದಯಾತ್ರೆ ಇದು. ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕಳೆದ 3 ದಿವಸದಿಂದ ನಡೀತಾ ಇದೆ. ಇವತ್ತು 3ನೇ ದಿನ ಕಾಲಿಟ್ಟು 10 ಕಿಲೋಮೀಟರ್ ಪಾದಯಾತ್ರೆ ಬಂದಿದ್ದೀವಿ. ಇನ್ನೂ 10 ಕಿಲೋಮೀಟರ್ ನಾವು ಸಾಗಬೇಕಾಗಿದೆ. ನಾವೆಲ್ಲರೂ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಈ ಒಂದು ಪಾದಯಾತ್ರೆಗೆ ಒಂದು ಬೆಂಬಲ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ಇದ್ದೀವಿ. ಸರ್, ಈಗ ಮೊದಲನೇದಾಗಿ ಈ ಒಂದು ಪಾದಯಾತ್ರೆ ಅಂದ ತಕ್ಷಣ ಏನು ಜೆಡಿಎಸ್ ನ ಸಪೋರ್ಟ್ ಮೊದಲನೇದಾಗಿ ಇಲ್ಲ ಅನ್ನುವಂತ ಪ್ರಾರಂಭಿಕ ಅಪಸ್ವರ ಕೇಳಿ ಬಂದಿತ್ತು. ಅದೆಲ್ಲವೂ ಕೂಡ ಸರಿಯಾಗಿ ಒಟ್ಟಿಗೆ ಹೆಚ್ಚೆ ಆಗ್ತಾ ಇದೆ. ಆದ್ರೂ ಕೂಡ ಈಗಲೂ ಪ್ರಶ್ನೆಯಲ್ಲಿರುವಂತದ್ದು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಂದಾಗಿದ್ದಾರಾ ಅನ್ನುವಂಥದ್ದು. ಸೊ ತಾವೇನ್ ಹೇಳ್ತೀರಾ? ಬೇಲೂರಿನ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಾಗಿ ತಮ್ಮ ನಡುವೆ ತಮ್ಮ ಜೆಡಿಎಸ್ ಕಾರ್ಯಕರ್ತರು ಸರಿ ಇದೆಯಾ? ಸಮನ್ವಯ ಇದೆ. ಸಮನ್ವಯ ಇರುವ ಕಾರಣವೇ ಹೀಗೆ ಪಾದಯಾತ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಜೆಡಿಎಸ್ ಕಾರ್ಯಕರ್ತರು ಸಹ ಭಾಗವಹಿಸಿದ್ದಾರೆ. ಹಾಗೆ ನಾವು ಬಿಜೆಪಿ ಮುಖಂಡರು, ಬಿಜೆಪಿ ಕಾರ್ಯಕರ್ತರು ನಾವೆಲ್ಲರೂ ಸಹ ಹಾಗಿದ್ರೆ ಯಾವುದೇ ತೊಂದರೆ ಇಲ್ಲ? ಯಾವುದೇ ಗೊಂದಲ ಇಲ್ಲ, ಅದೆಲ್ಲ ಸರಿಯಾಗಿದೆ. ಇನ್ನ ತಾವು ಏನು ರಾಜ್ಯ ಸರ್ಕಾರದ ಸಿಎಂ ಪಾದಯಾತ್ರೆ ತಮ್ಮ ಹೋರಾಟ ರಾಜೀನಾಮೆ ನೀಡುವ ಬೇರೆ ಈ ಒಂದು ಭ್ರಷ್ಟ ಸರ್ಕಾರ ಈ ರಾಜ್ಯದಿಂದ ಅಧಿಕಾರದಿಂದ ಕೆಳಗಿಳಿಯ ತನಕ ಸಹ ಈ ಹೋರಾಟವನ್ನ ಹಮ್ಮಿಕೋಬೇಕು ಅಂತ ತೀರ್ಮಾನ ಆಗಿದೆ. ಅಲ್ಲಿ ತನಕ ನಿರಂತರವಾಗಿ ಹೋರಾಟ ನಡೀತದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಪತನ ಮಾಡಬೇಕು ಅನ್ನೋದು ಪಾದಯಾತ್ರೆ ಇವತ್ತು ಮುಖ್ಯಮಂತ್ರಿಯವರ ಅಧಿಕೃತ ಪ್ರವಾಸ ಏನ್ ರದ್ದಾಗಿದೆ, ಅದು ಈ ಒಂದು ಪಾದಯಾತ್ರೆಯ ಎಫೆಕ್ಟ್ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಾಗಿ ಈ ಒಂದು ಪಾದಯಾತ್ರೆಯ ಬಿಸಿ ಮುಖ್ಯಮಂತ್ರಿ ಕುರ್ಚಿಗೆ ಮುಟ್ಟಿದೆ. ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಡೆ ಇಳಿಯೋದು ನಿಶ್ಚಿತ ಅಂತ ನಾವು ಹೇಳಲಿಕ್ಕೆ ಬಯಸಿದ್ದೇವೆ. ಪಾದಯಾತ್ರೆನೂ ಮಾಡ್ತಾ ಇದ್ದೀರಾ, ಆದ್ರೆ ಎಷ್ಟೋ ಪಾದಯಾತ್ರೆ ಮಾಡಿದ್ರು ಇಲ್ಲಿಂದ ಡೆಲ್ಲಿವರೆಗೆ ಪಾದಯಾತ್ರೆ ಮಾಡಿದ್ರು ಕೂಡ ನಮ್ಮ ಸರ್ಕಾರವನ್ನು ಅಲ್ಲಾಡಿಸಕ್ಕಾಗಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಸ್ವಾಭಾವಿಕ ಅಲ್ವಾ ಸರ್? ಅವ್ರು ಹೇಳೋದನ್ನ ಅವ್ರು ಹೇಳ್ತಾರೆ. ನಾವು ಮಾಡ್ಬೇಕಾಗಿರೋ ಕರ್ತವ್ಯ ನಾವು ಮಾಡ್ತೀವಿ, ಅದರಲ್ಲಿ ಯಶಸ್ಸು ನಾವು ಕಾಣ್ತೀವಿ. ಎಸ್ ಸರ್, ನಿಮ್ ನಂಬಿಕೆ ಇದೆಯಾ? ಏನು ಪಾದಯಾತ್ರೆ ಅಂತ ಮಾಡ್ತಾ ಇದ್ದೀರಾ, ಪಾದಯಾತ್ರೆ ಮಾಡಿದ ಬಳಿಕ ಒಂದು ಏನು ಪ್ರತಿಫಲ ಅಥವಾ ಏನೋ ಒಂದು ಉದ್ದೇಶ ಮಾಡಿದ್ರು, ಆ ಉದ್ದೇಶ ಈಡೇರುತ್ತೆ ಅಂತ ಸಕ್ಸಸ್ ಆಗ್ತದೆ. ಯಾಕೆಂದ್ರೆ ಅವರ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರಿಗೆ ಅಸಮಾಧಾನ ಎರಡು ಮಾತಿಲ್ಲ. ಜೊತೆಗೆ ಸಾಕಷ್ಟು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅದೆಲ್ಲ ನೋಡಿದ್ರೆ ಎಷ್ಟು ಅರ್ಥ ಆಗುತ್ತೆ. ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 40% ಹಾಗೆ ಹೀಗೆ ಅಂತ ಅಪಹಾಸ್ಯ ಮಾಡಿದ್ರು. 80ರಿಂದ 90% ಇವ್ರು ತಗೊಂಡು ನಮ್ಮನ್ನು ಅಪಹಾಸ್ಯ ಮಾಡಿ ಬೀದಿಗೆ ತರುವಂತ ಕೆಲಸ ಮಾಡಿದ್ರು. ಇವತ್ತೇನು ಗ್ಯಾರಂಟಿಯನ್ನು ಕೊಡೋದ್ರಿಂದ ಅವರು ಬಂದ್ರು. ಕೇಂದ್ರ ಸರ್ಕಾರ ಕೊಟ್ಟಂತ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಸುಮಾರು ಏನು ಅಲ್ಪಸಂಖ್ಯಾತರಿಗೆ ಒಂದು ಓಲೈಕೆ ಮಾಡ್ತಾ ಇಡೀ ಸರ್ಕಾರ ಏನ್ ಬೇರೆಯವರಿಗೆಲ್ಲ ಅನ್ಯಾಯ ಮಾಡ್ತಾ ಬಂದಿದೆ. ಇದರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟ ಇನ್ನು ಮುಂದೆ ನಡೆಯುತ್ತವ್ರೆ. ರಾಜ್ಯಪಾಲರ ವಿಷಯ ಗೊತ್ತಾಗಿದೆ. ಈ ಭ್ರಷ್ಟ ಸರ್ಕಾರನ ಬದಲೇಬೇಕು ಅನ್ನೋ ನಮ್ಮೆಲ್ಲರ ಉದ್ದೇಶ ಇದೆ. ಕಿತ್ತು ಒಗಿತೀವಿ. ನಮ್ಮ ನಾಯಕರಾದ ಯಡಿಯೂರಪ್ಪನವರ, ಕೋರೇಗೌಡವರ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ನಾವು ಹೋರಾಟವನ್ನು ಮಾಡಿ ಈ ಸಿದ್ದರಾಮಯ್ಯವರ ಕೆಲಸಕ್ಕೆ ಇಳಿಸಬೇಕು. ಮತ್ತೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಇಲ್ಲಿ ಸರ್ಕಾರ ಬರಬಾರದು ಅನ್ನೋ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ವಿ. ಇದಕ್ಕೆ ನಾವು ಸಕ್ಸಸ್ ಆಗೇ ಆಗ್ತೀವಿ. 100% ಜಯಶೀಲ ಆಗ್ತೀವಿ. ಕೆಲವೊಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ನಾಯಕರುಗಳು ಪಾದಯಾತ್ರೆ ಕೈಗೊಂಡು ಅಧಿಕಾರದ ದುರಾಸೆ ಇಲ್ಲ. ಯಾಕೆ ಅಂತಂದ್ರೆ ತಮಗೆ ಅಧಿಕಾರ ಇಲ್ಲ ಅನ್ನುವಂತ ಈಗ ಪಾದಯಾತ್ರೆ ಕೈಗೊಂಡು ರಾಜ್ಯ ಸರ್ಕಾರವನ್ನು ಅದನ್ನ ಮಾಡಿದ್ದಾರೆ.
ಉದ್ದೇಶ ಅನ್ನೋದು ಇದೇ ಇರುತ್ತೆ ಅಂತಲ್ಲ, ಅಧಿಕಾರ ಬರ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಅಧಿಕಾರ ಯಾಕೆ ಇರುತ್ತೆ? ಜನಸೇವೆ ಮಾಡ್ಲಿಕ್ಕೆ ಇರ್ತಿಲ್ಲ. ಸಾಮಾಜಿಕ ಸೇವೆಯಲ್ಲಿ ನಾವು ಏನ್ ರಾಜಕೀಯ ಪಕ್ಷ ಇರಿದಾಗ ನಾವು ಅಧಿಕಾರ ಮಾಡ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಆದ್ರೆ ಈ ತರದ ಭ್ರಷ್ಟ ಸರ್ಕಾರವನ್ನ ಮೊದಲು ಇಳಿಸ್ಬೇಕಷ್ಟೇ, ಆಮೇಲೆ ಅಧಿಕಾರದ ಬಗ್ಗೆ ನಾವು ಏನು ಯೋಚನೆ ನಾವು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಅವರು ಕೂಡ ಅದನ್ನೇ ಹೇಳಿದ್ದು, PCM 40% ಸರ್ಕಾರ ಅನ್ನೋದು. ಸರ್. ನಾವು ಇವತ್ತು 3 ಭಾಗ ಶಾಸಕರನ್ನೇ ಅರ್ಧಕ್ಕಿಂತ ಹೆಚ್ಚು ಭಾಗ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಸುಮಾರು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೇರವಾಗಿ ನೀವು ಮಾಧ್ಯಮದವರೆಲ್ಲ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ, ನಿಮಗೆ ಗೊತ್ತಿದೆ ಯಾವ ತರ ಆಗಿದೆ ಅಂತ ಹೇಳಿ. ಹಿಂದೆ ಇದ್ದದ್ದು 3 ವರ್ಷಗಳ ಕೆಲಸ ನಾವು ಮಾಡಿದ್ವು. ಅವ್ರು ನಿಜವಾಗ ಆಗಿದ್ರೆ ಏನು 5 ಕಲ್ಯಾಣ ಇದನ್ನ ಮಾಡಿದ್ವು, ಅದು ಬಿಟ್ಟು ಗೆಲ್ಲಿಕ್ಕೆ ಸಾಧ್ಯ ಇತ್ತು ಅವ್ರಿಗೆ. ಆಗ್ತಿರ್ಲಿಲ್ಲ. ಹಾಗಾಗಿ ಏನಾಯ್ತು, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರೋದಕ್ಕಾಗಲ್ಲ, ಇವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿತ್ತು. ಹಾಗಾಗಿ ಏನ್ ಮಾಡಿದ್ರು, ಇದೊಂದು ಗ್ಯಾರಂಟಿ ಯೋಜನೆ ತಂದು ಎಲ್ಲೋ ಅಂತ ಪ್ರಯತ್ನ ಮಾಡಿ ಒಂದು 136 ಸೀಟ್ ತಗೊಂಡಿರ್ಬೋದು ಅವರು. ಆದ್ರೆ 136 ಸೀಟ್ ನಮ್ಮಲ್ಲಿ ಇದೆ ಅನ್ನೋ ಒಂದು ಅಹಮಿಂದ ಇವತ್ತು ಪೂರ್ತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸರ್ಕಾರನ, ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ಎಲ್ಲ ಒಂದ್ ಕಡೆ ಹಗರಣಗಳು ಒಂದಷ್ಟು ಅಂಶವಾಗಿ ನಾವು ಪಾದಯಾತ್ರೆ, ಮತ್ತೊಂದೆಡೆ JDS ಕಾಂಗ್ರೆಸ್ ಸರ್ಕಾರದ ಒಂದು ಪಂಚ ಗ್ಯಾರಂಟಿ ಯೋಜನೆ. ಸೊ ಈ ಗ್ಯಾರಂಟಿ ಯೋಜನೆ ಏನ್ ಹೇಳ್ತಾರೆ, ಯಾಕೆಂದ್ರೆ ಇದರಿಂದನೇ ಅವರು ಅಧಿಕಾರಕ್ಕೆ ಬಂದ್ರು ಅಂತ ಬಿಜೆಪಿ ಮತ್ತು JDS ಕಾರ್ಯಕರ್ತರು ನಾಯಕರು ಇದರಿಂದಲೂ ಕೂಡ ಅಂದ್ರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದ ಹೇಳ್ತಾ ಇರುವಂತ. ಸೊ ಈಗ ಈ ಗ್ಯಾರಂಟಿ ಯೋಜನೆ ಬಹಳಷ್ಟು ರೀತಿ ಮಾಡ್ತಾ ಇದ್ದಾವೆ. ಆ ಗ್ಯಾರಂಟಿ ಯೋಜನೆಗಳೆಲ್ಲ ಆಲ್ರೆಡಿ 2-3 ತಿಂಗಳು ಆಗೋಯ್ತಲ್ಲ. ಯಾವುದೇ ಗ್ಯಾರಂಟಿ ಯೋಜನೆ ಬಂದಿಲ್ಲ, ಯಾವೇ ಫಲಾನುಭವಿಗಳಿಗೂ ಸಿಗ್ತಾ ಇಲ್ಲ. ಅದು ವಾರಂಟಿ ಇಲ್ಲ ಗ್ಯಾರಂಟಿ ಅಂತ ನಾವು ಅವತ್ತೇ ಹೇಳಿದ್ವಿ. ಒಂದು ಬೋಗಸ್ ಗ್ಯಾರಂಟಿನ ಜನರ ಮುಂದೆ ತೋರಿಸ್ಕೊಂಡು ಹೋಗಿ ಅಧಿಕಾರವನ್ನ ತಗೊಂಡು ಇವತ್ತು ಕುರ್ಚಿಲಿ ಕೂತ್ಕೊಂಡು ಈ ರೀತಿ ದೊಡ್ಡ ಹಗರಣ, SC/ST ನಿಗಮದಲ್ಲಿ ಅತ್ಯಂತ ಕಡುಬಡವರಿಗೆ ಸಿಗ್ಬೇಕಾಗಿದ್ದಂತ 187 ಕೋಟಿ ಅಂತ ದೊಡ್ಡ ಹಗರಣ. ಹಾಗೆ ಮೂಡ ಬಡ ಜನರು ಸಾವಿರಾರು ಜನ ಸೈಟ್ಗೆ ಅರ್ಜಿ ಹಾಕೊಂಡು ಇವತ್ತು ಮೂಡ ಕಚೇರಿಗೆ ಅಲ್ದಾಡ್ಕೊಂಡು ಚಪ್ಪಲಿ ಸೌಸ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಇವತ್ತು ನ್ಯಾಯ ಒದಗಿಸ್ಕೊಡ್ಬೇಕು. ಹಾಗೂ SC/ST ಜನರ ಏನು ಒಂದು ಹಣನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಆ ಒಂದು ಕಡುಬಡವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಪಾದಯಾತ್ರೆ ಹೊರಟಿದ್ದೀವಿ. ಇದ್ರಲ್ಲಿ ನಾವು ಯಶಸ್ಸಾಗ್ತೀವಿ. ಎಸ್ ವೀಕ್ಷಕರೇ, ಇದಿಷ್ಟು ಏನು ಬೇಲೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಮಾತು. ಅವರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತದ್ದು, ಹಾಗೇನೆ ಯಶಸ್ವಿಯಾಗಿ ಒಂದು ಪಾದಯಾತ್ರೆಯಲ್ಲಿ ನಡ್ಕೊಂಡು ಸಾಕ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಬಿಜೆಪಿ ಹಾಗೂ JDS ಕಾರ್ಯಕರ್ತರು ಯಶಸ್ವಿಯಾಗಿ ಒಂದು ಪಾದಯಾತ್ರೆಯನ್ನ ನಡೆಸ್ಕೊಂಡು ಹೋಗ್ತಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಜಯಲೈಗೌಡ್, ಕರ್ನಾಟಕ.